ಸಚಿನ್ SMD ವಿಡಿಯೋಗೆ ಸ್ವಾಗತ. ಒಂದು ಊರಲ್ಲಿ 3 ಜನ ಸ್ನೇಹಿತರಿರ್ತಾರೆ. ಕಾರ್ತಿಕ್, ಸಂತೋಷ್, ಗಣೇಶ್ ಮೂವರು ಕೂಡ ಒಬ್ಬರಿಗೊಬ್ಬರನ್ನ ಬಿಟ್ಟಿರೋದಿಲ್ಲ. ಸ್ನೇಹಕ್ಕಾಗಿ ಏನೆಲ್ಲ ತ್ಯಾಗ ಮಾಡ್ತಾರೆ ಅಂತ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಪ್ರತಿಯೊಂದು ಕೇಳ್ತಾ ಹೋಗಿ. ಕಾರ್ತಿಕ್ ಒಂದು ಕಂಪ್ಯೂಟರ್ ಕ್ಲಾಸ್ನ ಹಚ್ಚಿರ್ತಾನೆ. ಅದೇ ಕಂಪ್ಯೂಟರ್ ಕ್ಲಾಸಲ್ಲಿ ತನ್ನ ಹುಡುಗಿ ಕೂಡ ಇರ್ತಾಳೆ. ಇವರಿಬ್ಬರದು 2 ವರ್ಷ ಲವ್ ಸ್ಟೋರಿ ನಡೆದಿರುತ್ತೆ. ಮಳೆ ಬರುವ ಸಮಯ ನೋಡಿ ಕಾರ್ತಿಕ್ ಸಂತೋಷ್ಗೆ ಫೋನ್ ಮಾಡ್ತಾನೆ. ಮಳೆ ಬರ್ತಿದೆ, ನೀವು ಬಸ್ ಸ್ಟ್ಯಾಂಡ್ ಹತ್ರ ಬನ್ನಿ, ನಾನು ಅಲ್ಲೇ ಇರ್ತೇನೆ ಎಂದು ಕಾರ್ತಿಕ್ ಸಂತೋಷಂಗೆ ಹೇಳ್ತಾನೆ. ಸಂತೋಷ್ ಆಯ್ತು ಎಂದು ಗಣೇಶ್ನ ಕರ್ಕೊಂಡು ಸೀದಾ ಬಸ್ ಸ್ಟ್ಯಾಂಡ್ ಮುಂದೆ ಹೋಗ್ತಾನೆ. ಬಸ್ ಸ್ಟ್ಯಾಂಡ್ ಹತ್ರ ನಿಂತು ಇವರಿಬ್ಬರು ಬರುವುದನ್ನು ಇವರಿಬ್ಬರು ಸ್ನೇಹಿತರು ನೋಡುತ್ತಾರೆ. ಏನಿದು ಸೂಪರ್ ಜೋಡಿ ಎಂದು ಮಾತನಾಡಿಕೊಳ್ಳುತ್ತಾರೆ. ಮತ್ತೆ ಇವರಿಬ್ಬರು ಅವರು ಬರುವುದನ್ನು ಒಂದು ವಿಡಿಯೋ ಮಾಡ್ತಾರೆ. ಆ ವಿಡಿಯೋ ಮಾಡೋದು ಸ್ವಲ್ಪ ತಮಾಷೆಗಾಗಿ ಅಷ್ಟೇ ಅಂದುಕೊಂಡಿರುತ್ತಾರೆ. ಆದರೆ ಆ ಹುಡುಗಿ ಅವರಿಬ್ಬರು ವಿಡಿಯೋ ಮಾಡೋದನ್ನು ನೋಡಿ ಅವಳಿಗೆ ತುಂಬ ಶಾಕ್ ಆಗುತ್ತೆ. ಯಾರಿವರು ನಮ್ಮಿಬ್ಬರ ವಿಡಿಯೋ ಮಾಡ್ತಾ ಇದ್ದಾರೆ ಅಂತ ಕೇಳ್ತಾಳೆ. ನನ್ನ ಸ್ನೇಹಿತರು, ನೀನು ಏನು ಗಾಬರಿಗೊಳ್ಳಬೇಡ. ಆ ಹುಡುಗಿ ಹೇಳ್ತಾಳೆ, ನನಗೆ ಇದೆಲ್ಲ ಇಷ್ಟ ಆಗೋದಿಲ್ಲ, ಆ ವಿಡಿಯೋವನ್ನು ಡಿಲೀಟ್ ಮಾಡಿಸು ಎಂದು ಹೇಳುತ್ತಾಳೆ. ಕಾರ್ತಿಕ್ ಇವರಿಬ್ಬರ ಬಳಿ ಬರ್ತಾನೆ. ನಿಮಗೆ ಗೊತ್ತಾಗಲ್ವಾ, ಆ ವಿಡಿಯೋ ಡಿಲೀಟ್ ಮಾಡಿ ಎಂದು ಬೈಯುತ್ತಾನೆ. ಇವರಿಬ್ಬರು ಕೂಡ ಕೋಪಗೊಳ್ತಾರೆ. ಸ್ನೇಹಕ್ಕಿಂತ ಪ್ರೀತಿನೇ ಮುಖ್ಯವಾಯ್ತಾ ಎಂದು ಇವರಿಬ್ಬರ ಮನಸ್ಸಲ್ಲಿ ಸೇರುತ್ತೆ. ಆಯಿತು ಎಂದು ಆ ವಿಡಿಯೋನ ಡಿಲೀಟ್ ಮಾಡಿ ಇವರಿಬ್ಬರು ಕೂಡ ಹೋಗ್ಬಿಡ್ತಾರೆ. ಕಾರ್ತಿಕ್ ಕೂಡ ಆ ಹುಡುಗಿಯನ್ನು ಬಸ್ ಸ್ಟ್ಯಾಂಡ್ನಲ್ಲಿ ಬಿಟ್ಟು ತಾನೊಬ್ಬನೇ ಮನೆಗೆ ಹೋಗ್ತಾನೆ. ಕಾರ್ತಿಕ್ನ ಜೊತೆ ಇವರಿಬ್ಬರು ಸ್ನೇಹಿತರು 1 ತಿಂಗಳ ಮಾತನ್ನ ಬಿಟ್ಟಿರುತ್ತಾರೆ. ಆದರೆ ಆ ಹುಡುಗಿ ಕೂಡ ಕಾರ್ತಿಕ್ ಜೊತೆ ಮತ್ತೆ ಇರುವುದಿಲ್ಲ. ಅಲ್ಲಿ ನಡೆದಿರುವ ಘಟನೆ ಬೇರೆಯಾಗಿರುತ್ತೆ. ಅದು ಕೂಡ ಇವರಿಬ್ಬರು ಸ್ನೇಹಿತರಿಗೆ ಕಾರ್ತಿಕ್ ಹೇಳಿರುವುದಿಲ್ಲ. ಅವರಿಬ್ಬರ ನಡುವೆ ಏನು ನಡೆದಿದೆ ಎಂದು ಹೇಳುತ್ತೇನೆ ಕೇಳಿ. ಕಾರ್ತಿಕ್ನ ಸ್ನೇಹಿತರು ಆ ವಿಡಿಯೋ ಮಾಡಿ ನೆಕ್ಸ್ಟ್ ಡೇನೇ ಇವರಿಬ್ಬರಿಗೆ ಜಗಳ ಹುಟ್ಟುತ್ತೆ. ಕಾಲೇಜ್ನಲ್ಲಿ ಆ ಹುಡುಗಿ ಕಾರ್ತಿಕ್ನ ಕರೆಯುತ್ತಾಳೆ. ನೀನು ನಿಮ್ಮ ಸ್ನೇಹಿತರ ಸಹವಾಸ ಬಿಟ್ಟು ಬಿಡು, ಇಲ್ಲದಿದ್ದರೆ ನಾನು ನಿನ್ನ ಪ್ರೀತಿಸುವುದಿಲ್ಲ ಎಂದು ಆ ಹುಡುಗಿ ಕಾರ್ತಿಕ್ಗೆ ಹೇಳ್ತಾಳೆ. ಕಾರ್ತಿಕ್ ಕೋಪಗೊಂಡು ನಾನು ನನ್ನ ಸ್ನೇಹಿತರನ್ನು ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ ಎಂದು ಹೇಳುತ್ತಾನೆ. ಹಾಗಿದ್ದರೆ ನನ್ನನ್ನು ಪ್ರೀತಿ ಮಾಡುವುದು ಬಿಡು ಎಂದು ಆ ಹುಡುಗಿ ಹೇಳುತ್ತಾಳೆ. ಕಾರ್ತಿಕ್, ನನ್ನ ಕಷ್ಟ ಸುಖದಲ್ಲಿ ನನ್ನ ಸ್ನೇಹಿತರಿದ್ದಾರೆ, ಅವರನ್ನು ಯಾವುದೇ ಕಾರಣಕ್ಕೂ ನಾನು ಬಿಡುವುದಿಲ್ಲ ಎಂದು ಆ ಹುಡುಗಿಗೆ ಹೇಳುತ್ತಾನೆ. ಅದಕ್ಕಾಗಿ ಆ ಹುಡುಗಿ, ಆಯಿತು ಇನ್ನು ಮುಂದೆ ನೀ ನನ್ನ ಪ್ರೀತಿಸಬೇಡ, ನಾನು ನಿನ್ನ ಪ್ರೀತಿಸುವುದಿಲ್ಲ ಎಂದು ಹೇಳುತ್ತಾಳೆ. ಸರಿ ಎಂದು ಅವರಿಬ್ಬರ ಲವ್ ಸ್ಟೋರಿ ಅಲ್ಲೇ ಬ್ರೇಕಪ್ ಮಾಡಿಕೊಂಡು ಹೋಗುತ್ತಾರೆ. ಕಾರ್ತಿಕ್ ತನ್ನ ಲವ್ ಸ್ಟೋರಿ ಬ್ರೇಕಪ್ ಮಾಡಿಕೊಂಡಿರುವುದು ಇವರಿಬ್ಬರಿಗೆ ಹೇಳಿರುವುದಿಲ್ಲ. ಸತತವಾಗಿ 1 ತಿಂಗಳ ಮಾತು ಬಿಟ್ಟಿರುತ್ತಾರೆ. ಕಾರ್ತಿಕ್ಗೆ ತುಂಬ ದುಃಖವಾಗುತ್ತಿರುತ್ತೆ. ಏನಿದು, ನನ್ನ ಸ್ನೇಹಿತರು ಕೂಡ ನನ್ನ ಜೊತೆ ಮಾತನಾಡುತ್ತಿಲ್ಲ ಎಂದು. ಅದೊಂದು ದಿನ ರಾತ್ರಿ 12 ಗಂಟೆಗೆ ಸಂತೋಷ್ ಆನ್ಲೈನ್ನಲ್ಲಿ ಇರ್ತಾನೆ. ಸಡನ್ ಆಗಿ ಕಾರ್ತಿಕ್ ಒಂದು ಮೆಸೇಜ್ ಹಾಕ್ತಾನೆ. ಸಂತೋಷ್ ಅದನ್ನು ನೋಡಿ ಏನು ಎಂದು ಕೇಳುತ್ತಾನೆ. ನಡೆದಿರುವ ಘಟನೆಯನ್ನು ಮತ್ತೆ ಸಂತೋಷ್ಗೆ ಹೇಳುತ್ತಾ ಹೋಗ್ತಾನೆ. ಸಂತೋಷ್ ತುಂಬ ಭಾವುಕನಾಗಿ ನಿಮ್ಮ ಹುಡುಗಿಯ ಫೋನ್ ನಂಬರ್ ಕೊಡು ಎಂದು ಕೇಳುತ್ತಾನೆ. ಅದಕ್ಕೆ ಕಾರ್ತಿಕ್ ಯಾಕೆ ಬೇಕು, ಇವಾಗೆಲ್ಲ ಮುಗಿದು ಹೋಗಿದೆ ಎಂದು ಹೇಳುತ್ತಾನೆ. ಇಲ್ಲ, ನಿಮ್ಮಿಬ್ಬರನ್ನು ಮತ್ತೆ ನಾನು ಒಂದು ಮಾಡುತ್ತೇನೆ ಎಂದು ಹೇಳುತ್ತಾನೆ. ನನಗೆ ಆ ಹುಡುಗಿ ಇಷ್ಟವಾಗುವುದಿಲ್ಲ, ಬೇಡ ಎಂದು ಹೇಳುತ್ತಾನೆ. ನನಗೆ ನನ್ನ ಸ್ನೇಹ ಮುಖ್ಯ, ನನಗೆ ನೀವಿಬ್ಬರು ಮುಖ್ಯ ಎಂದು ಕಾರ್ತಿಕ್ ಸಂತೋಷಗೆ ಹೇಳುತ್ತಾನೆ. ಸಂತೋಷ್ ತುಂಬ ದುಃಖಗೊಂಡು ಫೋನ್ನ ಕಟ್ ಮಾಡಿ ಮತ್ತೆ ಮುಂಜಾನೆ ಕಾರ್ತಿಕ್ಗೆ ಭೇಟಿಯಾಗ್ತಾನೆ. ಸಂತೋಷ್ ಮತ್ತೆ ಮಾರ್ನಿಂಗ್ ಕೇಳ್ತಾನೆ, ನಮ್ಮಿಬ್ಬರಿಗೋಸ್ಕರ ನಿನ್ನ ಪ್ರೀತಿನ ಯಾಕೆ ತ್ಯಾಗ ಮಾಡಿದೆ ಅಂತ. ಅದಕ್ಕೆ ಕಾರ್ತಿಕ್ ಹೇಳ್ತಾನೆ, ನೀವಿಬ್ಬರು ನನಗೆ ಸಣ್ಣ ವಯಸ್ಸಿನಿಂದ ಸ್ನೇಹಿತರು, ನಿಮ್ಮನ್ನು ಕಳೆದುಕೊಳ್ಳಲು ನನಗೆ ಇಷ್ಟವಿರಲಿಲ್ಲ ಎಂದು ಹೇಳುತ್ತಾನೆ. ಸಂತೋಷ್ ಇದನ್ನು ಕೇಳಿ ತುಂಬ ಭಾವುಕನಾಗಿ ಅವನನ್ನು ತಪ್ಪಿಕೊಳ್ಳುತ್ತಾನೆ. ಇನ್ನು ಮುಂದೆ ನಿನ್ನನ್ನು ಯಾವುದೇ ಕಾರಣಕ್ಕೂ ನಾನು ಬಿಟ್ಟು ಹೋಗೋದಿಲ್ಲ ಎಂದು
ಹೇಳುತ್ತಾನೆ. ಇರಲ್ಲ ಸ್ನೇಹಿತರೆ, ಸ್ನೇಹ ಗಟ್ಟಿಯಾಗಿದ್ದರೆ ಅದೆಲ್ಲೇ ಹೋಗಿದ್ದರೂ ಸ್ನೇಹ ಮತ್ತೆ ನಿಮ್ಮನ್ನೇ ಹುಡುಕೊಂಡು ಬರುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ.